ಪ್ರೀತಿಯ ಧನ್ಯವಾದವನ್ನ ಹೇಳ್ತಾ ಈಗ ಶ್ರೀಯುತ ನಾಯಕರು ಯಶಸ್ವಿಯಾಗಿದೆ. ಅದಕ್ಕೆಲ್ಲ ಏನು ನಮ್ಮ ಇವತ್ತು ಯಶಸ್ವಿ ಮಾಡಿದ್ದಾರೆ. ಜೊತೆ ದನಗಳನ್ನ ಒಂದೊಂದು ಭಾಗ ಬಿಡ್ತಾರೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅದೆಲ್ಲಿ ಹೋಗಿ ನಿಂತ್ಕೊಳ್ಳುತ್ತೋ ಅಲ್ಲಿ ಒಂದೊಂದು ಅವರು ಯೋಜನೆಯನ್ನು ಇಟ್ಟುಕೊಂಡು ಸೂಚನೆ ಕೊಟ್ಟಿದ್ದರಿಂದ ಅವರ ಸಂಘದ ಪ್ರಪಂಚದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಮೊದಲನೇ ವರ್ಷದ ಮಳೆ ಅದಾಗಿದ್ದರೆ ಪ್ರಕೃತಿ ಬಂದಾಗ ಅಲ್ಲಿ 30 ವರ್ಷ ಆಯ್ತು ಈ ಗಾಂಧಿನಗರಕ್ಕೆ ಬಂದು. 30 ವರ್ಷದಲ್ಲಿ ಪುಣ್ಯಾತ್ಮ ಕಟ್ಟಿದ್ದು ನಾವು ಇವತ್ತಿಗೂ ಆ ನೀರು ಕುಡಿತಾ ಅನ್ನ ತಿಂತ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಆ ಪ್ರಭು ನಮ್ಗೆ ಅವಾಗೆಲ್ಲ ಗಾಂಧಿನಗರ ಬಿಟ್ಟರೆ ಹೋದ್ರೆ ಮುಂದಕ್ಕೆಲ್ಲ ಹೋದ್ರೆ ಒಂದೊಂದು ಜನಾಂಗಕ್ಕೆ ಒಂದೊಂದು ಪೇಟೆ. ಧನ್ಯವಾದ ಸತೀಶ್ ಗೌಡರ ಕಡೆಯಿಂದ ಅವರಿಗೆ ಈಗ ಧನ್ಯವಾದಗಳು. ಶ್ರೀಯುತ ಸಿಪಿ ಶ್ರೀನಿವಾಸ್ ಅವರಿಗೆ ಗೌರವ ಸಮರ್ಪಣೆ. ಶ್ರೀಯುತ ಸಿಪಿ ಶ್ರೀನಿವಾಸ್ ಸಮರ್ಪಣೆ ನಮ್ಮ ಸಂಸ್ಥೆಯ ವತಿಯಿಂದ. ನಂತರ ಶ್ರೀಯುತ ಕೃಷ್ಣ ಅವರಿಗೆ ಗೌರವ ಸಮರ್ಪಣೆ. ಶ್ರೀಯುತ ಎಂ.ಡಿ. ಜಾಕೀರ್ ಜನಪರ ವೇದಿಕೆಯ ಅಧ್ಯಕ್ಷರು ಶ್ರೀಯುತ ಜೈಕಾಂತ್ ಚಾಲುಕ್ಯ ಅವರಿಗೆ ಗೌರವ ಸಮರ್ಪಣೆ. ಶ್ರೀಯುತ ರಾಮಮೂರ್ತಿ, ನಂತರ ಶ್ರೀಯುತ ಜಯಚಂದ್ರ ಮಾಜಿ ತಾಲೂಕು ಅಧ್ಯಕ್ಷ ಅವರಿಗೆ ಗೌರವ ಸಮರ್ಪಣೆ. ಶ್ರೀಯುತ ಅಶ್ವಮೇಧ ಕಾಂಗ್ರೆಸ್ ಶ್ರೀಯುತ ಹರೀಶ್ ಅವರಿಗೆ ಗೌರವ ಸಮರ್ಪಣೆ. ನಂದೀಶ್ ಅವರಿಗೆ ಗೌರವ ಸಮರ್ಪಣೆ. ಶ್ರೀಯುತ ಶ್ರೀನಿವಾಸ್, ಶ್ರೀಯುತ ಆನಂದ್ ಕೆ ಮಂಡ್ಯ ಅವರಿಗೆ ಗೌರವ ಸಮರ್ಪಣೆ. ಪತ್ರಕರ್ತ ಅವರಿಗೆ ಗೌರವ ಸಮರ್ಪಣೆ. ಅಧ್ಯಕ್ಷರು ಇವರಿಗೆ ಗೌರವ ಪುರಸ್ಕಾರ. ರಾಜ್ಯಾಧ್ಯಕ್ಷರು ಗೌರವ ಪುರಸ್ಕಾರ ನಮ್ಮ ಪಡೆಯುವುದರಿಂದ ಲಂಬು ಚಂದ್ರಶೇಖರ್ ಅವರಿಗೆ ಗೌರವ ಸಮರ್ಪಣೆ. ಗೌರವ ಸಮರ್ಪಣೆ. ಮ್ಯೂಸಿಕ್ನವರು ಕಾರ್ಯಕ್ರಮದ ಆರಂಭದಿಂದ ಮನರಂಜಿಸಿ ಅತ್ಯುತ್ತಮವಾದಂತಹ ಗಾಯನವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿ ನಮ್ಮ ತಂಡದವರು ದಯಮಾಡಿ ಮುಂದೆ ಬರಬೇಕು. ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣ
ನಾನೇ ಒಳಗಡೆ ರಾಜೇಂದ್ರ ಸತೀಶ್ ಗೌಡ್ರು ಅಂತ. ಇದು ಮೊದಲನೇ ವರ್ಷ ಕೆಂಪೇಗೌಡೋತ್ಸವ ಅಂತ ಮಾಡ್ತಾಯಿದ್ದೀವಿ. ಇದು ಅತ್ಯಂತ ವಿಜೃಂಭಣೆ ಆಯಿತು. ಎಲ್ಲ ಕಾರ್ಯಕರ್ತರು, ಕನ್ನಡ ಅಭಿಮಾನಿಗಳಿಗೂ, ಕೆಂಪೇಗೌಡರ ಅಭಿಮಾನಿಗಳಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಸಂಘದ ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ಹಿತೈಷಿಗಳು ನಮ್ಮ ಜೊತೆ ಹಗಲು ರಾತ್ರಿ ಅಂದಲ್ಲಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಹೆಗ್ಲು ಕೊಟ್ಟು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ಅಂಬರೀಷ್ ರಾಜಣ್ಣವರು ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇದೊಂದು ಯಶಸ್ವಿ ಆಗಬೇಕು ಕಾರ್ಯಕ್ರಮ ಅಂತ ನಮ್ಮ ಎಡೆ ಬಿಡ್ದಂಗೆ ನಮ್ಮ ಜೊತೇಲಿ ಬೆನ್ನಾಗಿ ನಿಂತು ಎಲ್ಲ ಥರ ಹೋರಾಟ ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇದೊಂದು ವರ್ಣರಂಜಿತ ಕಾರ್ಯಕ್ರಮಕ್ಕೆ ಶಿವರಾಜ್ ಮೆಲೋಡಿಸ್ ಅವರು ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ, ಮತ್ತು ಈ ಪೊಲೀಸ್ ವರ್ಗ ಸಿಬ್ಬಂದಿಗಳಿಗೆಲ್ಲ ಇವತ್ತು ನಮಗೆ ಏನು ಸಹಕಾರ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ, BBMP ಎಲ್ಲರೂ ನಮಗೆ ಮೊದಲನೇ ವರ್ಷವೇ ಮಾಡ್ತಾಯಿದ್ದೀರ ಅಂತ ಎಲ್ಲರೂ ಬೆನ್ನು ತಟ್ಟಿ ಸಹಕಾರ ಕೊಟ್ಟಿದ್ದಾರೆ. ಮತ್ತು ವೃತ್ತ ನಿರ್ದೇಶಕರಾದ ಕೃಷ್ಣಮೂರ್ತಿ ಸರ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಕ್ಕೂ ನಮ್ಮ ಸಂಘದ ಕಾರ್ಯಕರ್ತರು ಪಡೆ ಮೇಲೆ ನಿಮ್ಮದು ಸಹಕಾರ ಹಿಂಗೆ ಇರಬೇಕು ಅಂತ ಕೇಳ್ತಾ, ಮತ್ತು ನಮ್ಮ ಸಾಹೇಬರು DK ಸಾಹೇಬ್ರಿಗೂ ಇವತ್ತು ಬರಬೇಕಾಗಿತ್ತು, ಕಾರಣ ಬಂದಿಲ್ಲ. ಆದ್ರೂ ಅವರು ಒಬ್ಬರನ್ನ ಕಳಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಆಭಾರಿಯಾಗಿದ್ದೀವಿ ಅಂತ ಸ್ವಾಮೀಜಿಗಳು ನಿರ್ಮಲಾನಂದ ಸ್ವಾಮೀಜಿಯವರು ಬರಬೇಕಾಯಿತು, ಮಳೆಯ ಕಾರಣ ಬರಲಿಲ್ಲ. ಮತ್ತು ನಿಶ್ಚಲಾನಂದ ಸ್ವಾಮೀಜಿಯವರು ಬರಬೇಕಾಯಿತು. ವಿಶೇಷವಾಗಿ ಗುರೂಜಿ ವಿಜಯರಾಜ್ ಗುರೂಜಿಯವರು ಅವರು ಬಂದು ವಿಪರೀತ ಮಳೆಯಿಂದ ಕಾರ್ಯಕ್ರಮ ರದ್ದಾಗೋದೇನೋ ಅಂತ ಹೊರಟೋಗಿದ್ರು. ಅದೊಂದು ನಮಗೆ ಅಸಮಾಧಾನ. ಅವರು ಆಶೀರ್ವಾದ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತು. ಚಂದ್ರಶೇಖರ್ ನಿಶ್ಚಲಾನಂದ ಸ್ವಾಮೀಜಿಗಳು ಬರಬೇಕಿತ್ತು, ಮಳೆಯ ಕಾರಣ ಬರಲಿಲ್ಲ. ಮತ್ತು ಈ ಕರ್ನಾಟಕದ ಸೇನಾನಿ, ಕನ್ನಡದ ಗಂಡುಗಲಿ, ಕರ್ನಾಟಕಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡೋಂಥ ನಾರಾಯಣಗೌಡರು ಬರಬೇಕಿತ್ತು, ಅವರು ಮಳೆಯ ಕಾರಣ ಬರೋಕ್ಕಾಗಿಲ್ಲ. ಆದ್ರೂ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಯಾರು ನಮ್ಮ ಜೊತೆಲಿದ್ದರು, ಇಂದು ದೊಡ್ಡ ನಮ್ಮ ನಾಡಪ್ರಭು ಕೆಂಪೇಗೌಡ ಪಡೆ ಏನಿದೆ, ಪ್ರತಿಷ್ಠಾನ ಪಡೆ, ಮುಂದಿನ ವರ್ಷ ಒಂದು ಐತಿಹಾಸಿಕ ಹೆಜ್ಜೆ ಮಾಡ್ತೀವಿ. ಈ ನಾಡು ನೋಡಿ ಜನಕ್ಕೋಸ್ಕರ ನಮ್ಮ ಪಡೆ ಯಾವಾಗಲೂ ಹೋರಾಟಕ್ಕೆ ಸಿದ್ಧವಾಗಿರುತ್ತೆ.